ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ವಿರುದ್ಧ ವಿಪಕ್ಷಗಳ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸದನದ ಒಳಗೂ ಹೊರಗೂ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿ ನಾಗೇಂದ್ರ ಅವರಿಗೆ ಅದು ಯಾವ ಗಳಿಗೆಯಲ್ಲಿ ಮತ್ತೆ ಸಚಿವರನ್ನಾಗಿ ಮಾಡಿದ್ರು. ವಿಪಕ್ಷಗಳ ಆಕ್ರೋಶ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸದನದ ಒಳಗೂ ಹೊರಗೂ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿದ್ದಾವೆ ವಿಪಕ್ಷಗಳು. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ದಲಿತರ ಹಣ ನುಂಗಿದ ಕಾಂಗ್ರೆಸ್ಗೆ ಧಿಕ್ಕಾರ ಅಂತೇಳಿ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರ ಹಾಕಿದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ನಡೆಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ನೀರಾವರಿ ಬಗ್ಗೆ ಮಾತಾಡಕತ್ತು ಸ್ವಲ್ಪ ಗಮನ ಇರಲಿ. ಅಲ್ಲೆಲ್ಲ ನೀರು ಇರ್ಲಾರ್ದೆ ಕುಡಿಲಾಕ ನೀರು ಇರ್ಲಾರ್ದೆ ಇದು ಮಾಡಕತ್ತಾರ. ವಿತರಣಾ ಕಾಲುವೆ 17, 18, 21, 35ರಿಂದ 17,408. ಮಾನ್ಯ ಅಧ್ಯಕ್ಷೆ ಅವ್ರು ಹೇಳಿರ್ತಕ್ಕಂಥದ್ದು 1ರಿಂದ 67 ಉಪನಾಲುವೆಗಳ ಕೆಲಸ ಆಗಬೇಕಾಗಿದೆ. 36ರಿಂದ 67 ಈಗಾಗಲೇ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. 1ರಿಂದ 36 ಮೊದಲನೇ ಬಾರಿ ಟೆಂಡರ್ ಕರೆದಾಗ ಯಾರು ಗುತ್ತಿಗೆದಾರರು ಬಂದಿರಲಿಲ್ಲ. 2ನೇ ಸಾಲಿನೂ ಅದು ಇದಾಗಿದೆ. 3ನೇ ಸಾಲಿ ಬಂದಾಗ ಲ್ಯಾಂಡ್ ಅಕ್ವಿಷನ್ಗೋಸ್ಕರ ಭಾಳ ದಿವಸ ಪೆಂಡಿಂಗ್ ಇದ್ದಿದ್ದರಿಂದ ಅದನ್ನು ಸ್ವಲ್ಪ ಡೆಫರ್ ಮಾಡಿದ್ರು. ಮುಂದೆ ನಾವು ಅದನ್ನು ತಗೊಂಡು ಮಾಡಬೇಕಾಗಿದೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಇದೆ. ಅದರ ಕಾರಣಾಂತರದಿಂದ ಅದು ಕೆಲಸ ಟೆಂಡರ್ ಕರೆದರೂ ಸಹ ಯಾರು ಗುತ್ತಿಗೆದಾರರು ಬರದೇ ಇರೋದ್ರಿಂದ ನಿಧಾನ ಆಗಿದೆ. ಮುಂದೆ ಅದನ್ನು ತಕ್ಷಣ ಏನಾದ್ರು ಮಂಜೂರು ಮಾಡಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವ್ರ ಜೊತೆ ಪ್ರತ್ಯೇಕವಾಗಿ ಮಾತಾಡ್ತೀನಿ. ಶ್ರೀ ಅಶೋಕ್ ಕುಮಾರ್ ರೈ ಪ್ರಶ್ನೋತ್ತರ ಮುಕ್ತಾಯ ಆಯಿತು. ಸದನವನ್ನ ಮುಂದೂಡಿ ಮತ್ತು 15 ನಿಮಿಷದಲ್ಲಿ ವಾಪಸ್ ಕೊಡೋಣ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 187 ಕೋಟಿ ಎಲ್ಲೋಯ್ತು? ಆರ್ಮಿಗೆ ಹಣ ಎಲ್ಲೋಯ್ತು? ವಜಾ ಮಾಡಿ. ಮಾನ್ಯ ಅಧ್ಯಕ್ಷೆ ಅವ್ರು ಹೇಳಿರ್ತಕ್ಕಂಥದ್ದು 1ರಿಂದ 67 ಉಪನಾಲುವೆಗಳ ಕೆಲಸ ಆಗಬೇಕಾಗಿದೆ. 36ರಿಂದ 67 ಈಗಾಗಲೇ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. 1ರಿಂದ 36 ಮೊದಲನೇ ಬಾರಿ ಟೆಂಡರ್ ಕರೆದಾಗ ಯಾರು ಗುತ್ತಿಗೆದಾರರು ಬಂದಿರಲಿಲ್ಲ. 2ನೇ ಸಾಲಿನೂ ಅದು ಇದಾಗಿದೆ. 3ನೇ ಸಾಲಿ ಬಂದಾಗ ಲ್ಯಾಂಡ್ ಅಕ್ವಿಷನ್ಗೋಸ್ಕರ ಭಾಳ ದಿವಸ ಪೆಂಡಿಂಗ್ ಇದ್ದಿದ್ದರಿಂದ ಅದನ್ನು ಸ್ವಲ್ಪ ಡೆಫರ್ ಮಾಡಿದ್ರು. ಮುಂದೆ ನಾವು ಅದನ್ನು ತಗೊಂಡು ಮಾಡಬೇಕಾಗಿದೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಇದೆ. ಅದರ ಕಾರಣಾಂತರದಿಂದ ಅದು ಕೆಲಸ ಟೆಂಡರ್ ಕರೆದರೂ ಸಹ ಯಾರು ಗುತ್ತಿಗೆದಾರರು ಬರದೇ ಇರೋದ್ರಿಂದ ನಿಧಾನ ಆಗಿದೆ. ಮುಂದೆ ಅದನ್ನು ತಕ್ಷಣ ಏನಾದ್ರು ಮಂಜೂರು ಮಾಡಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವ್ರ ಜೊತೆ ಪ್ರತ್ಯೇಕವಾಗಿ ಮಾತಾಡ್ತೀನಿ.
ಶ್ರೀ ಅಶೋಕ್ ಕುಮಾರ್ ರೈ. ಯಾಕ ಪ್ರಶ್ನೋತ್ತರ ಮುಕ್ತಾಯ ಆಯಿತು. ಸದನವನ್ನ ಮುಂದೂಡಿ